ಚಿಕ್ಕಬಳ್ಳಾಪುರ ಸಮಸ್ತ ಜಿಲ್ಲೆಯ ಜನತೆಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಏನು ಈ ದಿನ ದೇಶಾದ್ಯಂತ LPG ಅಂದ್ರೆ ಅಡಿಗೆ ಅನಿಲದ ಅಭಾವದ ವಿಚಾರವನ್ನ ಇವತ್ತು ಮುಂದಿಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಿಂದ, ಕೇಂದ್ರದಿಂದ ಹಾಗೂ ಸ್ಥಳೀಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ತಾವೆಲ್ಲ ದಯವಿಟ್ಟು ಈ ಒಂದು ವಿಚಾರವನ್ನ ಮನಗಾಣಬೇಕು. ಯಾಕಂದ್ರೆ ಈಗಿನ ಸಮಸ್ಯೆ ಇರ್ತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಸಮಸ್ಯೆ. ಯಾಕಂದ್ರೆ ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂತೆ ಇವತ್ತು ಇಡೀ ಏಷ್ಯಾದಲ್ಲಿ ಒಂದು ಯುದ್ಧದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದು ಇವತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನ್ ಯುದ್ಧ ಇರ್ಬೋದು, ಇವತ್ತು ರಷ್ಯಾ ಉಕ್ರೇನ್ ಇರ್ಬೋದು, ಇವತ್ತು ಮತ್ತೆ ಇರಾನ್ ಮತ್ತೆ ಅಮೆರಿಕ ಇಸ್ರೇಲ್ ಮಧ್ಯೆ ನಡೀರ್ತಕ್ಕಂಥ ಯುದ್ಧಗಳಿರ್ಬೋದು. ಇದರ ಪರಿಣಾಮವಾಗಿ ಇವತ್ತು ಇಡೀ ಪ್ರಪಂಚಾದ್ಯಂತ ಇವತ್ತು 190ಕ್ಕೂ ಅಧಿಕ ದೇಶಗಳಲ್ಲಿ ಇವತ್ತು ಈ ಸಮಸ್ಯೆ ಇವತ್ತು ಕಾಣ್ತಾ ಇದೆ. ಸೊ ಹೀಗಾಗಿ ಇದರಲ್ಲಿ ಯಾವುದೇ ಕೇಂದ್ರ ಸರ್ಕಾರದ ವೈಫಲ್ಯ ಇರ್ಬೋದು, ಮೋದಿಯವರ ಒಂದು ಆಡಳಿತದ ವೈಫಲ್ಯ ಇರ್ಬೋದು, ಅವರ ಒಂದು ವಿದೇಶಾಂಗ ನೀತಿ ವೈಫಲ್ಯವಿರೋದು ಇದ್ಯಾವುದು ಕಾರಣ ಅಲ್ಲ. ಇವತ್ತು ಅವರು ತಮ್ಮ ಜವಾಬ್ದಾರಿಗಳನ್ನ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇದು ಮೂಲಭೂತವಾಗಿ ಸಮಸ್ಯೆ ಇರ್ತಕ್ಕಂಥದ್ದು ಹೊರಗಡೆ. ಸೊ ಹಾಗಾಗಿ ತಾವು ದಯವಿಟ್ಟು ಸಮಸ್ತ ನಾಗರಿಕರು ಮನಗಾಣಬೇಕು. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕ್ಷುಲ್ಲಕ ರಾಜಕಾರಣ ಮಾಡೋದನ್ನ ಬಿಟ್ಟು ಇವತ್ತು ಏನು ತಮ್ದು ಕೂಡ ರಾಷ್ಟ್ರೀಯ ಪಕ್ಷ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧವನ್ನ ನಿಲುಗಡೆ ಮಾಡಿ ಒಂದು ಶಾಂತಿ ಸ್ಥಾಪನೆಯ ಒಂದು ಉದ್ದೇಶ ಇಟ್ಕೊಂಡು ತಾವು ಹೋರಾಟ ಮಾಡಬೇಕೇ ಹೊರತು ಇವತ್ತು ಅಂತಾರಾಷ್ಟ್ರೀಯ ನಾಯಕರಿಗೆ ಮನಮುಟ್ಟುವಂತೆ ಇವತ್ತು ಶಾಂತಿಯ ಸಂದೇಶನ ತಾವು ಸಾರಬೇಕೇ ಹೊರತು ಈ ವಿಚಾರವನ್ನ ಇಟ್ಕೊಂಡು ತಾವು ಕ್ಷುಲ್ಲಕ ರಾಜಕಾರಣ ಮಾಡೋದಂಥದ್ದನ್ನ ನಿಲ್ಲಿಸ್ಬೇಕು. ಯಾಕಂದ್ರೆ ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಇವತ್ತು ಈ ದೇಶಕ್ಕೆ ಬಹುತೇಕ ಒಂದು ಅಡಿಗೆ ಅನಿಲ ಇವತ್ತು ನಾವು ಇರಾನ್ ದೇಶದಿಂದ ಅಥವಾ ಮಧ್ಯಪ್ರಾಚ್ಯ ದೇಶಗಳಿಂದ ಇವತ್ತು ಸರಿಸುಮಾರು 70ರಿಂದ 80% ನಾವು ಅಲ್ಲಿಂದ ಆಮದು ಮಾಡ್ಕೊಳ್ತಾ ಇರ್ತಕ್ಕಂಥ ವಿಚಾರ ತಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಈಗ ಏನಾಗಿದೆ, ಅಲ್ಲಿ ಆಲ್ರೆಡಿ ಯುದ್ಧ ಪ್ರಾರಂಭಗೊಂಡು ಭೀಕರವಾಗಿ ಇವತ್ತು ಯುದ್ಧ ನಡೀತಾ ಇದೆ. ಇವತ್ತು ಏನು ಅಲ್ಲಿಯ ಒಂದು ಇರಾನ್ ವಶದಲ್ಲಿರ್ತಕ್ಕಂಥ ಅಂದ್ರೆ ಪರ್ಷಿಯನ್ ಕೊಲ್ಲಿ ಅಂತ ನಾವೇನ್ ಕರಿತೀರಿ, ಆ ಪರ್ಷಿಯನ್ ಕೊಲ್ಲಿ ಸಮೀಪದಲ್ಲಿರ್ತಕ್ಕಂಥ ಹರ್ಮುಜ್ ಜಲಸಂಧಿ, ಏನು ಈ ಜಲಸಂಧಿಯಿಂದ ಸುಮಾರು ತೈಲ ನೌಕೆಗಳು ಅದರ ಮಾರ್ಗವಾಗಿ ಬರಬೇಕಾಗಿರೋದ್ರಿಂದ ಅದರ ಇನ್ನೊಂದು ಕಡೆ ಅರಬ್ ಕೊಲ್ಲಿ, ಇವತ್ತು ಏನು ಓಮನ್ ರಾಷ್ಟ್ರದ ಕೊಲ್ಲಿ ಅಂತ, ಓಮನ್ ಕೊಲ್ಲಿ ಅಂತ ಏನ್ ಕರಿತೀರಿ, ಅದು ಓಮನ್ ರಾಷ್ಟ್ರ ಇರ್ಬೋದು, ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಅಂತ ಈ ಅರಬ್ ರಾಷ್ಟ್ರಗಳಿರ್ಬೋದು, ಇಲ್ಲಿ ಒಂದು ಭೀಕರವಾದ ಯುದ್ಧ ನಡೀತಾ ಇದೆ. ತಾವು ನೋಡ್ತಾ ಇದ್ರಿ, ಈಗಾಗಲೇ ಮಿಸೈಲ್ ದಾಳಿಗಳಿಂದ ಅನೇಕ ಒಂದು ತೈಲ ಟ್ಯಾಂಕರ್ಗಳು ಇವತ್ತು ಸ್ಫೋಟಗೊಂಡು ಇವತ್ತು ಅಲ್ಲಿ ನಾಶ ಆಗ್ತಾ ಇರ್ತಕ್ಕಂಥ ವಿಚಾರ ತಮ್ಗೆಲ್ರಿಗೂ ಗೊತ್ತಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನಾಗರಿಕರ ಪರವಾಗಿ ಇವತ್ತು ನಿಂತು ತಾವು ಸಮಸ್ಯೆ ಬಗೆಹರಿಸೋ ದೃಷ್ಟಿಯಿಂದ ಹೋರಾಟ ಮಾಡಬೇಕೇ ಹೊರತು ಕೇವಲ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ತಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಯಾಕಂದ್ರೆ ಈಗಾಗಲೇ ಈ ದೇಶದ ವಿದೇಶಾಂಗ ಮಂತ್ರಿಗಳು ಜೈಶಂಕರ್ ಇರ್ಬೋದು, ಪೆಟ್ರೋಲಿಯಂ ಖಾತೆ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಅವರು ಇರ್ಬೋದು, ಒಂದು ವಿಚಾರ ತಿಳ್ಕೊಬೇಕು, ಇವತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಅವರು 80 ವರ್ಷ, ಇವತ್ತು ಅವರು ಅಷ್ಟು ಇದ್ರೂ ಸಹ ಹಗಲು ರಾತ್ರಿ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಹಗಲು ರಾತ್ರಿ ಅವರು ಇವತ್ತು ಒಂದು ವ್ಯವಸ್ಥೆಯನ್ನು ಸರಿಪಡಿಸೋ ದೃಷ್ಟಿಯಲ್ಲಿ ತಾವೆಲ್ಲ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ತಾವು ಅವರ ಜೊತೆ ಇವತ್ತು ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಅವ್ರ ಜೊತೆ ತಾವು ನಿಲ್ಲಬೇಕೇ ಹೊರತು ಈ ರೀತಿ ಒಂದು ಕ್ಷುಲ್ಲಕ ರಾಜಕೀಯ ಮಾಡಿಕೊಂಡು ಇವತ್ತು ಅದಕ್ಕೆ ಕೇಂದ್ರ ಸರ್ಕಾರವನ್ನ ಹೊಣೆಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ಯಾಕಂದ್ರೆ ಈಗಾಗಲೇ ಇಡೀ ಏಷ್ಯಾದಲ್ಲಿ ಬಹುತೇಕ ಯುದ್ಧದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗೆ ಜೊತೆಗೆ ಇವತ್ತು ಬಹುತೇಕ ತೈಲ 70ರಿಂದ 80% ತೈಲ ಇವತ್ತು ಗಲ್ಫ್ ಕಂಟ್ರಿಗಳಿಂದ ಇವತ್ತು ನಮಗೆ ಬರಬೇಕಾಗಿರೋದ್ರಿಂದ ಅದರಿಂದ ತೊಂದರೆ ಆಗಿದೆ. ಅದರ ಭಾಗವಾಗಿ ಇವತ್ತು ಮೋದಿ ಅವರು ಕೂಡ ಇವತ್ತು ಬೇರೆ ರಾಷ್ಟ್ರಗಳಿಂದ, ಇವತ್ತು ಆಸ್ಟ್ರೇಲಿಯಾ, ಕೆನಡಾ, ಇವತ್ತು ರಷ್ಯಾ ಈ ಭಾಗಗಳಿಂದನೂ ಕೂಡ ತಾವೇನಾದ್ರೂ ಪರ್ಯಾಯ ಇಂಧನವನ್ನ ತರಿಸ್ಕೊಳ್ಳೋ ದೃಷ್ಟಿಯಲ್ಲಿ ಇವತ್ತು ಹಗಲು ರಾತ್ರಿ ಕೂಡ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ತಾವು ಕೂಡ ಅದ್ರ ಜೊತೆ ನಿಂತು ಸಹಕಾರ ಕೊಡ್ಬೇಕೇ ಹೊರತು ಈ ರೀತಿ ಟೀಕೆ ಟಿಪ್ಪಣಿಗಳು ಮಾಡ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾನ್ಯ ಲೋಕಸಭಾ ಸದಸ್ಯರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಮಾಜಿ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯನ್ನ ಕೊಟ್ಟು, ನಾವು ಕೂಡ
ಇವತ್ತು ಏನು 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು. ಇದನ್ನ ಒತ್ತಾಯಿಸಿ ಇಡೀ ದೊಡ್ಡ ಮಟ್ಟದಲ್ಲಿ ತಾವೊಂದು ಪಾದಯಾತ್ರೆಯನ್ನ, ಪ್ರತಿಭಟನೆಯನ್ನ, ಒಂದು ಚಳುವಳಿಗಳನ್ನ ಮಾಡುವುದರ ಮುಖಾಂತರ ಈ ಒಂದು ಸರ್ಕಾರಕ್ಕೆ ನಾವು ಒಂದು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀವಿ. ಹಾಗೂ ಈ ಯೋಜನೆ ಕಾರ್ಯಗತಕ್ಕೆ ತಾವು ಒತ್ತಾಯ ಮಾಡ್ತೀವಿ ಅಂತ ಒಂದು ಹೇಳಿರ್ತಕ್ಕಂಥದ್ದು ಅದು ಅವರ ಒಂದು ಸ್ವಾಗತಾರ್ಹ. ವೈಯಕ್ತಿಕವಾಗಿ ಅವರ ಹೇಳಿಕೆಯನ್ನ ನಾವು ಕೂಡ ಬೆಂಬಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಅವರ ಹೋರಾಟಕ್ಕೆ ನಾವು ಕೂಡ ಒಂದು ಕೈ ಬಲಪಡಿಸುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಚಿಕ್ಕಬಳ್ಳಾಪುರ ಘಟಕದ ವತಿಯಿಂದ ನಾವು ಕೂಡ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ, ಇವೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಏನು ಇವತ್ತು ಈ 3 ಜಿಲ್ಲೆಗಳಲ್ಲಿ ಕೆಸಿ ವ್ಯಾಲಿ ಮತ್ತು HN ವ್ಯಾಲಿ ಏನು ಈಗಾಗಲೇ ಕಾರ್ಯಗತಗೊಂಡಿರ್ತಕ್ಕಂಥ 2 ಹಂತದ ಒಂದು ಶುದ್ಧೀಕರಣದ ನೀರು ಈಗಾಗಲೇ ಕಲುಷಿತಗೊಂಡು ಅದರಲ್ಲಿ ಸಾಕಷ್ಟು ಕೆಮಿಕಲ್ ಅಂಶ ಇರೋದ್ರಿಂದ ಭವಿಷ್ಯದ ದೃಷ್ಟಿಯಿಂದ ಈ ಜಿಲ್ಲೆಗಳಿಗೆ, ಅದು ಕೃಷಿಗಿರ್ಬೋದು, ಒಂದು ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ಮಾರಕ ಅನ್ನೋ ಅಂಗವಾಗಿ ಇಡೀ ಇವತ್ತು ಜಿಲ್ಲೆಯಾದ್ಯಂತ ಇವತ್ತು ಚಳುವಳಿಗಳು ನಡೀತಾ ಇದೆ. ಇದರ ಅಂಗವಾಗಿ ನಮ್ಮದೊಂದು ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಒಂದು ಜವಾಬ್ದಾರಿಯುತ ಪಕ್ಷ. ನಮಗೆ ನಮ್ಮದೇ ಆದ ಒಂದು ಹೈಕಮಾಂಡ್ ಇದೆ. ಅದರ ಒಂದು ಸೂಚನೆ ಸಲಹೆಗಳಂತೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಾದ ಮಾನ್ಯ ಶ್ರೀ ಶ್ರೀಕಲ್ ರಾಮಚಂದ್ರಗೌಡರು ನಿನ್ನೆಯಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಈ ಹೋರಾಟದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀವಿ. ಅದಕ್ಕೆ 3 ಜಿಲ್ಲೆಗಳನ್ನ ಜೋಡಿಸ್ಕೊಂಡು ಇಡೀ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ನಾವು ಮುಂದೆ ಮಾಡೋದಿದೆ. ಎಲ್ಲ ನಾಗರಿಕರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡೋದಿದೆ. ಸೊ ಹಾಗಾಗಿ ನಾವು ಖಂಡಿತ 3ನೇ ಹಂತದ ಶುದ್ಧೀಕರಣಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಜೊತೆಗೆ ಒಂದು ಏನು ಈಗಾಗಲೇ ನೀರಾವರಿ ಯೋಜನೆಗಳು ಈ ಸರ್ಕಾರದಲ್ಲಿ ಕುಂಠಿತಗೊಂಡಿವೆ, ಒಂದು ವೇಗವನ್ನ ಮಿತಿಗೊಳಿಸಿದೆ. ತಾವು ದಯವಿಟ್ಟು ಪರ್ಯಾಯವಾಗಿ ಇವತ್ತು ನದಿ ಮೂಲಗಳು, ಅದು ಎತ್ತಿನಹೊಳೆ ಯೋಜನೆ ಇರ್ಬೋದು, ಕೃಷ್ಣಾ ನದಿ ಯೋಜನೆ ಇರ್ಬೋದು, ಅದ್ರ ಕಡೆನೂ ಕೂಡ ತಾವು ಸರ್ಕಾರಗಳು ಗಮನ ಹರಿಸಬೇಕು ಅಂತ ಹೇಳ್ತಾ, ನಾವು ಈ ಒಂದು 2 ಹಂತದ ಶುದ್ಧೀಕರಣವನ್ನ ನಾವು ಖಂಡಿತವಾಗಿ 3ನೇ ಹಂತದ ಶುದ್ಧೀಕರಣ ಇವತ್ತು ಅವಶ್ಯಕತೆ ಇದೆ. ಅದನ್ನ ಈ ಶೀಘ್ರದಲ್ಲೇ ತಾವು ಅನುಷ್ಠಾನಕ್ಕೆ ತರಬೇಕು ಅಂತ ನಾವು ಬೇಡಿಕೆಯನ್ನ ಇಡ್ತೇವೆ.